ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಇದು ಮಾನ್ಯ ಸಿದ್ದರಾಮಯ್ಯನವರು ನಾನು ದಲಿತ ಪರ, ನಾನು ದಲಿತ ರಾಮಯ್ಯ ಅಂತ ಹೇಳುವಂತವರು ಇಷ್ಟು ದೊಡ್ಡ ಪ್ರಮಾಣವಾಗಿ ದಲಿತರಿಗೆ ಅನ್ಯಾಯ ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಎಲ್ಲಾ ನಿಗಮಗಳ ಕತೆ ಏನಾಗಿದೆ ಅಂದ್ರೆ, ಎಸ್ಸಿಪಿ ಟಿಎಸ್ಪಿ ಫಂಡ್ ಅಲ್ಲಿ ಮಾತ್ರ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ. ಆದ್ರೆ ಈ ನಿಗಮಗಳಲ್ಲಿ ₹1 ದುಡ್ಡಿಲ್ಲ. ಯಾವುದೇ ಯೋಜನೆಗಳಿಲ್ಲ, ಯಾವುದೇ ಬೆನಿಫಿಷರೀಸ್ ಐಡೆಂಟಿಫೈ ಮಾಡೋದು, ಅವರಿಗೆ ಯೋಜನೆಗಳನ್ನು ತಲುಪಿಸುವಂತದ್ದು ಯಾವುದೂ ನಡೀತಾ ಇಲ್ಲ. ಈ ಉದಾಹರಣೆಗೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆಯ್ತಲ್ಲ, ಅದಾದ ನಂತರ ಇಡೀ ನಿಗಮ ಒಂದು ರೀತಿ ಸ್ಟೇಟಸ್ ಹೋದ್ರೆ ಒಂಥರ ಏನು ಚಟುವಟಿಕೆಗಳೇ ಇಲ್ಲ. ಈಗ ನೀವು ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಬೇಕಾಗಿರೋದು, ತನಿಖೆ ಒಂದು ಕಡೆ ನಡೀತಾ ಇದೆ, ಅದು ಯಾರು ತಪ್ಪಿತಸ್ಥಿದ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಅದ್ರ ಜೊತೆಗೆ ಈಗ ಅದಕ್ಕೆ ಟೆಂಪ್ರವರಿ ಆಗಿ ಒಂದಿಷ್ಟು ಹಣವನ್ನು ಸರ್ಕಾರದಿಂದ ಅದಕ್ಕೆ ಮಂಜೂರಿ ಮಾಡಿ ವಾಲ್ಮೀಕಿ ನಿಗಮಕ್ಕೆ ಈಗಾಗಲೇ ಏನು ಒಂದಿಷ್ಟು ಯೋಜನೆಗಳಿದಾವೆ ಅಥವಾ ಕಾರ್ಯಕ್ರಮಗಳಿದಾವೆ, ಅದನ್ನ ಜನರಿಗೆ